ವಿದ್ಯಾರ್ಥಿಗಳೇ, ಇಂದು ನಾವು ದೈಹಿಕ ಶಿಕ್ಷಣ ವಿಭಾಗದ 9ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ ರಾಷ್ಟ್ರಧ್ವಜ, ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ ಎನ್ನುವ ಅಧ್ಯಾಯದ ಬಗ್ಗೆ ಇವತ್ತು ನಾವೆಲ್ಲ ತಿಳ್ಕೊಳ್ಳೋಣ. ರಾಷ್ಟ್ರೀಯ ಭಾವೈಕ್ಯತೆಯು ಶೈಕ್ಷಣಿಕವಾದ ಮೌಲ್ಯಗಳನ್ನು ಪಡೆದಿದ್ದು ನಮ್ಮಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಪಡೆದಿರುತ್ತದೆ. ಈ ಪಾಠದಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಿಸಿದಂತೆ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ರಾಷ್ಟ್ರಧ್ವಜ ಮತ್ತು ನೀತಿ ಸಂಹಿತೆ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ವಿಶಿಷ್ಟ ರಾಷ್ಟ್ರಧ್ವಜವನ್ನು ಹೊಂದಿರುತ್ತದೆ. ಅಂದರೆ ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳು ತಮ್ಮದೇ ಆದ ಒಂದು ಪ್ರತೀಕವಾಗಿ ಆ ದೇಶಕ್ಕೆ ಒಂದು ರಾಷ್ಟ್ರಧ್ವಜವನ್ನ ಹೊಂದಿರುತ್ತೆ. ಅಂದ್ರೆ ಪ್ರತಿ ರಾಷ್ಟ್ರಕ್ಕೂ ಕೂಡ ಧ್ವಜಗಳ ಬಣ್ಣ, ಅಳತೆ ಹೆಚ್ಚು ಕಡಿಮೆ ಇರುತ್ತೆ. ಒಂದೇ ರೀತಿಯ ಚೆನ್ನಾಗಿ ಇರೋದಿಲ್ಲ. ರಾಷ್ಟ್ರೀಯ ಚಿಹ್ನೆಗಳಲ್ಲಿ ರಾಷ್ಟ್ರಧ್ವಜವು ಒಂದು. ಅದು ಅತ್ಯಂತ ಗೌರವಯುತವಾದುದು. ರಾಷ್ಟ್ರಧ್ವಜವನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅಂದ್ರೆ ರಾಷ್ಟ್ರಧ್ವಜಕ್ಕೆ ನಾವು ಗೌರವ ನೀಡುವುದು ಮತ್ತು ಅದರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ದೇಶದ ನಾಗರಿಕನ ಕರ್ತವ್ಯ. ಅಂದ್ರೆ ಎಲ್ಲ ಈ ದೇಶದ ಪ್ರಜೆಗಳು ಕೂಡ ನಮ್ಮ ದೇಶದ ರಾಷ್ಟ್ರಧ್ವಜವನ್ನ ಗೌರವ ನೀಡಬೇಕು. ಯಾಕೆಂದ್ರೆ ನಮ್ಮ ದೇಶದ ಸಂಕೇತ, ಪ್ರತೀಕವಾಗಿ ನಾವು ರಾಷ್ಟ್ರಧ್ವಜವನ್ನ ನಿರ್ಮಾಣ ಮಾಡಿರ್ತೀವಿ. ಅದಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು, ಅದಕ್ಕೆ ಗೌರವವನ್ನು ಸೂಚಿಸಬೇಕು, ಮತ್ತೆ ಅದಕ್ಕೆ ಯಾವುದೇ ರೀತಿಯ ಅಪಮಾನ, ಅಗೌರವವನ್ನ ಸಲ್ಲಿಸಬಾರದು. ಯಾಕೆಂದ್ರೆ ನಮ್ಮ ಇಡೀ ದೇಶದ ಎಲ್ಲರ ಅಭಿಮಾನದ ಪ್ರತೀಕ, ಸಂಕೇತ ಅಂದ್ರೆ ನಮ್ಮ ರಾಷ್ಟ್ರ ಧ್ವಜ. ಇನ್ನ ನಮ್ಮ ದೇಶದ ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಕೂಡಿದ್ದು ತಿರಂಗ ಎಂದೇ ಖ್ಯಾತಿಯನ್ನ ಪಡೆದಿದೆ. ಅಂದ್ರೆ ನಮ್ಮ ದೇಶದ ರಾಷ್ಟ್ರಧ್ವಜ ಎಷ್ಟು ಬಣ್ಣಗಳಿಂದ ಕೂಡಿದೆ? 3 ಬಣ್ಣಗಳಿಂದ ಕೂಡಿದ ಧ್ವಜ ನಮ್ಮ ದೇಶದ ಧ್ವಜ. ಅದನ್ನ ನಾವೇಂತ ಕರಿತೀವಿ? ತಿರಂಗ ಅಂತೇಳಿ ಕರಿತೀವಿ. ನಮ್ಮ ರಾಷ್ಟ್ರಧ್ವಜವನ್ನ 1947 ಜುಲೈ 22ರಂದು ರಾಜ್ಯಾಂಗ ರಚನಾ ಸಭೆಯಲ್ಲಿ ಅಂಗೀಕರಿಸಲಾಯಿತು. ನಮ್ಮ ದೇಶದ ರಾಷ್ಟ್ರಧ್ವಜವನ್ನ ಯಾವಾಗ ಅಂಗೀಕರಿಸಲಾಯಿತು ಅಂದ್ರೆ 1947ನೇ ಇಸವಿ ಜುಲೈ 22ನೇ ತಾರೀಕು ರಾಜ್ಯಾಂಗ ರಚನಾ ಸಭೆಯಲ್ಲಿ ಇದನ್ನ ಅಂತಿಮವಾಗಿ ಅಂಗೀಕರಿಸ್ತಾರೆ. ಅಂದ್ರೆ ಸ್ವತಂತ್ರ ಬಂದ ನಂತರ ಅನೇಕ ಬಾರಿ ನಮ್ಮ ದೇಶದ ಧ್ವಜ ಹಲವಾರು ಬಣ್ಣಗಳಿಂದ ಮಾರ್ಪಾಡಾಗಿ ಅಂತಿಮವಾಗಿ 1947ರಲ್ಲಿ ಜುಲೈ 22ನೇ ತಾರೀಕಿನಲ್ಲಿ ಅಂದು ಫೈನಲ್ ಆಗಿ ಅಂಗೀಕರಿಸಿದರೆ ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ರಾಷ್ಟ್ರಧ್ವಜ ಅದೇ ಆಗಿದೆ. ಮತ್ತೆ ಯಾವತ್ತೂ ಕೂಡ ಮಾರ್ಪಾಡಾಗಿಲ್ಲ. ನಮ್ಮ ಧ್ವಜದಲ್ಲಿ ಯಾವ ಕಲರ್ ಇದೆ? ಕೇಸರಿ, ಬಿಳಿ, ಹಸಿರು. ಮಧ್ಯದಲ್ಲಿ ಅಶೋಕ ಚಕ್ರವು ಇದೆ. ಆ ಅಶೋಕ ಚಕ್ರದಲ್ಲಿ 24 ಗೆರೆಗಳು ಒಳಗೊಂಡಿದೆ. ಚಕ್ರ ನೋಡಿರ್ತಾನೆ ಅಶೋಕ ಚಕ್ರ, ಅದರಲ್ಲಿ 24 ಗೆರೆಗಳು ಎಣಿಸಿದೆ. ಗೊತ್ತಾಯ್ತಾ? ಅದು ಯಾವುದರ ಸಂಕೇತ? ದಿನದ 24 ಗಂಟೆಗಳ ಸಮಯದ ಸಂಕೇತ. ಯಾವಾಗಲೂ ಚಕ್ರ ತಿರುಗುತ್ತಲೇ ಇರುತ್ತೆ. ಅದರ ಸಂಕೇತವಾಗಿ ಆ ಒಂದು ಚಕ್ರವನ್ನ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಬಳಸಿದ್ದಾರೆ. ಇನ್ನ ಕೇಸರಿ ಬಣ್ಣವು ಧೈರ್ಯ, ಭಕ್ತಿ, ತ್ಯಾಗಗಳನ್ನು, ಬಿಳಿ ಬಣ್ಣವು ಸತ್ಯ ಮತ್ತು ಶಾಂತಿಯನ್ನು, ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ. ಕೇಸರಿ ಬಣ್ಣ ಧೈರ್ಯ, ಭಕ್ತಿ, ತ್ಯಾಗ. ಅಂದ್ರೆ ನಮ್ಮ ದೇಶದ ನಾಗರಿಕರಿಗೆ, ಇಲ್ಲಿರುವ ಪ್ರಜೆಗಳಿಗೆ ಧೈರ್ಯ, ಭಕ್ತಿ, ತ್ಯಾಗ ಅಂದ್ರೆ ಎಲ್ಲರೂ ಧೈರ್ಯವಂತರೇ, ಸಾಹಸವಂತರೇ. ಭಕ್ತಿ ಅಂದ್ರೆ ನಮ್ಮ ದೇಶದ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೇಶದ ಬಗ್ಗೆ ಭಕ್ತಿ ಇದೆ.
ಹಾಗೂ ತ್ಯಾಗ ಮನೋಭಾವನೆಯನ್ನು ಕೂಡ ಇಲ್ಲಿನ ಜನ ಹೊಂದಿದ್ದಾರೆ. ಅಂದ್ರೆ ತ್ಯಾಗ ಅಂದ್ರೆ ಬಡವರಿಗೆ ಬಗ್ಗರಿಗೆ ಸಹಾಯ ಮಾಡೋದು, ತನ್ನಲ್ಲಿರುವಂತಹ ಸಂಪತ್ತನ್ನ ಇನ್ನೊಬ್ಬರಿಗೆ ಹಂಚಿಕೊಂಡು ತಿನ್ನೋದು, ನಾವೆಲ್ಲರೂ ಕೂಡ ಒಂದೇ ಎನ್ನುವ ಭಾವನೆ ಉಳ್ಳವರು ನಮ್ಮ ದೇಶದ ನಾಗರಿಕರು ಪ್ರಜೆಗಳು ಅಂತ ಅರ್ಥ. ಇನ್ನ ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯನ್ನ ಸೂಚಿಸುತ್ತದೆ. ಅಂದ್ರೆ ಇಲ್ಲಿರುವ ಪ್ರಜೆಗಳು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಅವರ ಬಾಯಿಂದ ಸುಳ್ಳು ಬರೋದಿಲ್ಲ, ಸತ್ಯವಂತರು, ಪ್ರಾಮಾಣಿಕರು. ಹಾಗೂ ಶಾಂತಿ ಅಂದ್ರೆ ಶಾಂತಿವಂತರು, ಶಾಂತಿ ಪ್ರಿಯರು, ಇನ್ನೊಬ್ಬರ ಮೇಲೆ ಹಗೆಯನ್ನ ಸಾಕೋದಿಲ್ಲ, ಸುಮ್ಮನೆ ಜಗಳಕ್ಕೂ ಹೋಗಲ್ಲ, ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ, ಅಕ್ಕಪಕ್ಕದ ದೇಶದವರು ಕೂಡ ನಾವೆಲ್ಲರೂ ಪರಸ್ಪರ ಅಣ್ಣ ತಮ್ಮಂದಿರು ಇದ್ದ ಹಾಗೆ ಅಂತೇಳಿ ಭಾವನೆಯನ್ನು ಇಟ್ಟುಕೊಂಡು ಜೀವನ ಮಾಡುವಂಥವ್ರು ಭಾರತೀಯರು, ಶಾಂತಿ ಪ್ರಿಯರು ಅನ್ನೋ ಒಂದು ಅರ್ಥ. ಹಸಿರು ಬಣ್ಣ ಸಮೃದ್ಧಿಯ ಸೂಚಕವಾಗಿರುತ್ತದೆ. ಅಂದ್ರೆ ಹಸಿರು ಅರ್ಥ ಸಮೃದ್ಧಿ. ದೇಶದಲ್ಲಿ ಮಳೆ ಬೆಳೆ ಯಾವಾಗಲೂ ಕೂಡ ಸಮೃದ್ಧಿಯಾಗಿರುತ್ತೆ. ಇಲ್ಲಿ ಆಹಾರ ಧಾನ್ಯಕ್ಕೆ ಕೊರತೆ ಇರಲ್ಲ, ಯಾವಾಗಲೂ ಕೂಡ ಹಚ್ಚ ಹಸಿರಿನಿಂದ ಕೂಡಿರುವಂತಹ ದೇಶ ನಮ್ಮ ಭಾರತ ದೇಶ ಅನ್ನುವ ಅರ್ಥ. ಅಶೋಕ ಚಕ್ರವು ದೇಶದ ಜನಸಾಮಾನ್ಯರ ಆಶೋತ್ತರಗಳನ್ನ ಪೂರೈಸುವ ಪ್ರಗತಿಯ ದ್ಯೋತಕವಾಗಿರುತ್ತದೆ. ಅಂದ್ರೆ ಅಶೋಕ ಚಕ್ರದ ಅರ್ಥ ದೇಶದ ಜನರ ಆಶಾಭಾವನೆಗಳನ್ನ ಆಶೋತ್ತರಗಳನ್ನ ಪೂರೈಸುವ ಪ್ರಗತಿಯ ದ್ಯೋತಕವಾಗಿರುತ್ತದೆ. ಅಂದ್ರೆ ನಮ್ಮ ದೇಶದ ಪ್ರಜೆಗಳು ಏನೇನು ಬಯಸ್ತಾರೆ ಅದನ್ನ ಪೂರೈಸುವುದು, ಕೊಡುವುದು, ಅವರಿಗೆ ಸಿಗುವಂತೆ ಮಾಡುವುದು, ಅದನ್ನ ಆ ಪ್ರಗತಿಯತ್ತ ಕೊಂಡೊಯ್ಯುವುದೇ ಈ ಅಶೋಕ ಚಕ್ರದ ಅರ್ಥ, ದ್ಯೋತಕವಾಗಿರುತ್ತದೆ. ಈ ಚಕ್ರವು ನಿಲ್ಲದೆ ಸದಾ ಕಾಲ ಚಲಿಸುವಂತಹದ್ದಾಗಿದೆ. ಅಂದ್ರೆ ಈ ಚಕ್ರ ಯಾವತ್ತೂ ಒಂದೇ ತಗಿರಲ್ಲ, ಯಾವಾಗಲೂ ಕೂಡ ಗಡಿಯಾರ ಹೆಂಗೆ ಮುಳ್ಳು ತಿರುಗ್ತಿರುತ್ತೆ 24 ಗಂಟೆ, ಅದೇ ರೀತಿ ಚಕ್ರನೂ ಕೂಡ ತಿರುಗುತ್ತೆ ಎನ್ನುವ ಅರ್ಥ. ಈ ಕಾರಣಕ್ಕಾಗಿಯೇ ನಮ್ಮ ಸ್ವತಂತ್ರ ಭಾರತ ಧ್ವಜದಲ್ಲಿ ಚಕ್ರವನ್ನ ಸೇರಿಸಲಾಗಿದೆ. ಈ ಚಕ್ರವನ್ನು ಸಾರನಾಥನ ಅಶೋಕ ಸ್ತಂಭದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಈ ಚಕ್ರವನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಸಾರನಾಥನ ಅಶೋಕ ಸ್ತಂಭ, ಅಲ್ಲಿ ಆ ಚಕ್ರ ಇದೆ, ಆ ಚಕ್ರವನ್ನ ಅಲ್ಲಿ ಆಯ್ಕೆ ಮಾಡಿಕೊಂಡು ನಮ್ಮ ದೇಶದ ಬಾವುಟಕ್ಕೆ ಅಳವಡಿಸಿದ್ದಾರೆ. ಯಾವ ಪ್ರದೇಶ? ಸಾರನಾಥ, ಅಶೋಕ ಚಕ್ರವರ್ತಿ ಆಳ್ವಿಕೆ ಮಾಡಿದಂತಹ ರಾಜ್ಯ. ಅಲ್ಲಿ ಆ ಸ್ಥಳದಲ್ಲಿ ಅವನು ಅಶೋಕ ಸ್ತಂಭವನ್ನ ಒಂದು ರಚನೆ ಮಾಡಿದ್ದಾನೆ. ಅವನ ಅರಮನೆ ಎಲ್ಲ ಇದೆ. ನಾವು ಉದಾಹರಣೆ ಮೈಸೂರು ಪ್ಯಾಲೇಸ್ ನೋಡಿದಿರಾ, ಚಿತ್ರದುರ್ಗ ಕಲ್ಲಿನ ಕೂಡ ನೋಡಿದಿರಾ, ಹಂಪೆ ನೋಡಿದಿರಾ, ಹಂಗೆ ಹಲವಾರು ರಾಜರುಗಳು ಕೋಟೆಗಳನ್ನು ಕಟ್ಟಿ ರಾಜ್ಯಭಾರವನ್ನ ಮಾಡಿರ್ತಾರೆ. ಆ ರಾಜ್ಯಭಾರದ ಅವರ ಸಂಕೇತವಾಗಿ ಒಂದು ಸ್ತಂಭಗಳನ್ನ, ಶಾಸನಗಳನ್ನ ಮಾಡಿರ್ತಾರೆ. ಅವರು ವಿವಿಧ ರೀತಿಯ ಅರ್ಥಗಳನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಅಶೋಕನ ಸಾರನಾಥ ಈ ಸ್ತಂಭದಲ್ಲಿ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದು ನಮ್ಮ ದೇಶಕ್ಕೆ ಸೂಕ್ತವಾಗಿದೆ, ನಮ್ಮ ದೇಶದ ಧ್ವಜದಲ್ಲಿ ಅಳವಡಿಕೆ ಮಾಡೋದಕ್ಕೆ ಸೂಕ್ತವಾಗಿದೆ ಅಂತ ಹೇಳಿ ಅದೇ ಆಯ್ಕೆ ಮಾಡ್ಕೊಳ್ತಾರೆ. ರಾಷ್ಟ್ರಧ್ವಜ ತಯಾರಿಸಲು ಹತ್ತಿಯಿಂದ ತಯಾರಿಸಿದ ಗಾದೆ ಬಟ್ಟೆಯನ್ನು ಉಪಯೋಗಿಸಬೇಕು. ಅಂದ್ರೆ ರಾಷ್ಟ್ರಧ್ವಜವನ್ನ ಯಾವ್ದು ಬೇಕಾದ್ರೂ ತಯಾರಿಸಂಗಿಲ್ಲ. ನಾವು ಕೊಡುವಂತ ಬಟ್ಟೆಗಳು ಬೇರೆ, ನಮ್ಮ ರಾಷ್ಟ್ರಧ್ವಜಕ್ಕೆ ಇರುವಂತಹ ಬಟ್ಟೆನೇ ಬೇರೆ. ಹತ್ತಿಯಿಂದ ಕೂಡಿದ ಖಾದಿ ಬಟ್ಟೆ, ಹತ್ತಿಯನ್ನು ತಯಾರಿಸಲು ಹತ್ತಿಯಿಂದ ತಯಾರಿಸಿದ ಖಾದಿ ಬಟ್ಟೆಯಲ್ಲಿ ಧ್ವಜವನ್ನು ಮಾಡಬೇಕು. ಅದು ರೂಲ್ಸು. ಯಾವುದೇ ಬೇರೆ ನಾನು ಹಾಳೆಯಲ್ಲಿ ಚಿತ್ರ ಬರೆದು ಹಾಕಿಸಿದೆ ಅಥವಾ ಸಿಲ್ಕ್ ಬಟ್ಟೆನ ಇದು ತಗೊಂಡು ಹಾಕಿಸಿದೆ ಅನ್ನೋಗೆ ಮಾಡೋಂಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅದು ಅಗೌರವ ಸೂಚಿಸುತ್ತೆ. ನಮ್ಮ ದೇಶದ ಶಾಸನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಹತ್ತಿಯಿಂದ ಉತ್ಪಾದಿಸಿದ ಖಾದಿ ಬಟ್ಟೆಯಿಂದ ಮಾಡಿದಂತಹ ಧ್ವಜವಾಗಿರಬೇಕು. ಧ್ವಜದ ಉದ್ದಾಗಲದ ಪ್ರಮಾಣವು 3:2 ಅನುಪಾತದಲ್ಲಿರಬೇಕು. ಧ್ವಜದ ಅನುಪಾತ ಎಷ್ಟು?
3:2 ಇರಬೇಕು. ಯಾವ ರೀತಿಯಪ್ಪ ಅಂದ್ರೆ ಗೊತ್ತಾಯ್ತಾ? ಈ ರೀತಿಯಲ್ಲಿ ಧ್ವಜ ಬರಬೇಕು. ಮೂರು ಎರಡರ ಅನುಪಾತ 3 ಮತ್ತು ಇಲ್ಲಿಗೆ 2 3:2 ಅನುಪಾತದಲ್ಲಿ ಇರಬೇಕು. ನೋಡಿದ್ರಲ್ಲ ಧ್ವಜನ? ರಾಷ್ಟ್ರಧ್ವಜವನ್ನು ಆರಿಸಿದ ತಕ್ಷಣ ಗೌರವ ವಂದನೆಯನ್ನು ಸೂಚಿಸಿ ರಾಷ್ಟ್ರಗೀತೆಯನ್ನು ಆಡಬೇಕು. ಅಂದ್ರೆ ನಾವು ರಾಷ್ಟ್ರಧ್ವಜವನ್ನು ಆರಿಸಿದ ತಕ್ಷಣ ನಾವು ಯಾವಾಗ ರಾಷ್ಟ್ರಧ್ವಜವನ್ನು ಆರಿಸ್ತೀವಿ ಅವಾಗ ಧ್ವಜಕ್ಕೆ ಗೌರವ ವಂದನೆಯನ್ನ ಹೇಳಬೇಕು. ಗೌರವ ವಂದನೆ ಯಾವ ರೀತಿ ಹೇಳ್ತೀರಿ ನೀವು? ಧ್ವಜ ಆದ ತಕ್ಷಣ ಧ್ವಜಕ್ಕೆ ಸಲ್ಯೂಟ್ ಹೊಡೆಯುವುದರ ಮೂಲಕ ಗೌರವ ವಂದನೆಯನ್ನ ತಿಳಿಸಬೇಕು. ಆದ ತಕ್ಷಣ ರಾಷ್ಟ್ರಗೀತೆಯನ್ನ ಹಾಡಬೇಕು. ನೀವು ಪ್ರತಿದಿನ ಶಾಲೆಯಲ್ಲಿ ಬಂದ ತಕ್ಷಣ ಪ್ರೇಯರಲ್ಲಿ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹೇಳ್ತಿರ್ತಾನೆ. ಅದು ಯಾವುದಕ್ಕಪ್ಪ ಅಂದ್ರೆ ನಮ್ಮ ದೇಶದ ಗೌರವವನ್ನು ಕಾಪಾಡಲು, ಘನತೆಯನ್ನು ಎತ್ತಿ ಹಿಡಿಯಲು ನಾವು ರಾಷ್ಟ್ರಗೀತೆಯನ್ನು ದಿನನಿತ್ಯ ಹಾಡ್ತೀವಿ. ಅದೇ ರೀತಿ ನಮ್ಮ ರಾಜ್ಯಕ್ಕೆ ಗೌರವ ಸಲ್ಲಿಸಲು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಂದನೆಯನ್ನು ತಿಳಿಸಲು ನಾಡಗೀತೆಯನ್ನು ಸಹ ಹೇಳ್ತೀವಿ. ಅದನ್ನು ನಾವು ದಿನನಿತ್ಯ ಹೇಳ್ತೀವಿ. ಧ್ವಜಾರೋಹಣ ಮಾಡಿದ ತಕ್ಷಣ ಅದಕ್ಕೆ ವಂದನೆಯನ್ನು ತಿಳಿಸಿ ರಾಷ್ಟ್ರಗೀತೆಯನ್ನು ಹಾಡಬೇಕು. ಧ್ವಜ ಹಾರಿಸುವ ಸರಿಯಾದ ಕ್ರಮ ಮತ್ತು ಪದ್ಧತಿ, ಅದರಲ್ಲೂ ಕೂಡ ಧ್ವಜ ಹಾರಿಸುವಾಗ ಕ್ರಮಬದ್ಧವಾಗಿ ಆರಿಸಬೇಕು. ಅದಕ್ಕೆ ಇದೇ ರೀತಿ ಮಾಡಬೇಕು ಒಂದು ರೀತಿ ರಿವಾಜುಗಳು ಕೂಡ ಇರ್ತವೆ. ಗೌರವಯುತವಾದ ಎಲ್ಲರೂ ಕಾಣುವಂತಹ ಸ್ಥಳದಲ್ಲಿ ಧ್ವಜವನ್ನು ಹಾರಿಸಬೇಕು. ನಾವು ಧ್ವಜ ಹಾರಿಸ್ತೀವಿ ಅಂದ ತಕ್ಷಣ ಎಲ್ಲಿ ಬೇಕಲ್ಲಿ ಹಾರಿಸಂಗಿಲ್ಲ. ಅದಕ್ಕೆ ಸ್ಥಳವನ್ನ ಆಯ್ಕೆ ಮಾಡಬೇಕು. ಮತ್ತೆ ಎಲ್ಲರಿಗೂ ಕೂಡ ಧ್ವಜ ಕಾಣುವ ಹಾಗೆ ಬಯಲಲ್ಲೇ ಇರಬೇಕು. ಮುಚ್ಚು ಮರೆ ಇರಬಾರ್ದು. ನಾವು ಹಾರಿಸ್ತೀವಿ ಶಾಲೆಯಲ್ಲಿ, ಎದುರಿಗೆಲ್ಲ ಪೂರ್ತಿ ಬಯಲಿರ್ತಾನೆ, ಅಲ್ಲಿ ಯಾರು ನಿಂತ್ಕೊಂಡ್ರು ಕೂಡ ಧ್ವಜ ಕಣ್ಣಿಗೆ ಬಿಡುವಂತೆ ಇರಬೇಕು. ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಮತ್ತು ಇಳಿಸುವಾಗ ನಿಧಾನವಾಗಿಯೂ ವಿಧಿವತ್ತಾಗಿ ಗೌರವದಿಂದ ನೆರವೇರಿಸಬೇಕು. ಅಂದ್ರೆ ಧ್ವಜ ಏರಿಸಬೇಕಾದ್ರೆ ಚುರುಕಾಗಿ, ಅಂದ್ರೆ ನಾವು ಧ್ವಜ ಕಟ್ಟಿ ಕಂಬದ ತುದಿಗೆ ಏರಿಸಬೇಕಲ್ಲ, ಬೇಗ ಬೇಗ ಏರಿಸಬೇಕು. ಅದೇ ಧ್ವಜಾರೋಹಣ ಎಲ್ಲ ಮಾಡಿ ಆದ್ಮೇಲೆ ಸಂಜೆ ಇಳಿಸುವಾಗ ನಿಧಾನವಾಗಿ, ಅಂದ್ರೆ ಜೋರ ಎಳೆಯಬಾರದು, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಧ್ವಜವನ್ನು ಇಳಿಸಿ ನಮ್ಮ ಸೊಂಟದ ಕೆಳಗೆ ಧ್ವಜ ಬರಬಾರದು. ಅದೇ ರೀತಿ ಧ್ವಜವನ್ನು ಇಟ್ಕೊಂಡು ಮತ್ತೆ ಸರಿಯಾದ ಕ್ರಮಬದ್ಧವಾಗಿ ಅದನ್ನ ಮಡಚಿ ತೆಗೆದಿಡಬೇಕು. ಕೇಸರಿ ಬಣ್ಣವು ಮೇಲ್ಮುಖವಾಗಿ, ಅಂದ್ರೆ ನಾವು ಧ್ವಜ ಹಾರಿಸಬೇಕಾದ್ರೆ ಬಣ್ಣ ಕೇಸರಿ ಬಣ್ಣ ಮೇಲ್ಮುಖವಾಗಿ ಇರಬೇಕು. ಹಸಿರು ಬಣ್ಣ ಕೆಳಮುಖವಾಗಿ, ಅಂದ್ರೆ ಕೇಸರಿ ಮೇಲೆ, ಹಸಿರು ಕೆಳಮುಖ, ಮಧ್ಯದಲ್ಲಿ ಅದು ಬಿಳಿ ಬಣ್ಣ ಇರುತ್ತೆ. ಆ ರೀತಿ ನಾವು ಧ್ವಜವನ್ನ ಹಾರಿಸಬೇಕಾಗುತ್ತೆ. ಇನ್ನ ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳು ಅಂದ್ರೆ ನಾವು ರಾಷ್ಟ್ರಧ್ವಜ ಪ್ರದರ್ಶನ ಮಾಡ್ತೀವಲ್ಲ ಅವಾಗ ಏನೇನು ಅಂಶಗಳು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ನೋಡೋಣ. ಹರಿದ, ಕೊಳೆಯಾದ, ಬಣ್ಣ ಕದಡಿದ ಅಥವಾ ಸುತ್ತಲಾದ ಧ್ವಜವನ್ನ ಪ್ರದರ್ಶನ ಮಾಡಬಾರದು. ಅಂದ್ರೆ ಹರಿದೋಗಿರುವಂತಹ ರಾಷ್ಟ್ರಧ್ವಜ, ಬಣ್ಣ ಕದಡಿದ ಅಂದ್ರೆ ಬಣ್ಣ ಮಾಸವಾಗಿರುವಂತಹ, ಸುಕ್ಕಾದ ಧ್ವಜವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಹಾರಿಸಬಾರದು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ರಾಷ್ಟ್ರಧ್ವಜಕ್ಕಿಂತ ಮೇಲೆ ಹಾಗೂ ಅಕ್ಕಪಕ್ಕದಲ್ಲಿ ಇನ್ಯಾವುದೇ ಅಲಂಕಾರಿಕ ಬಾವುಟಗಳನ್ನ ಪ್ರದರ್ಶನ ಮಾಡಬಾರದು. ಅಂದ್ರೆ ನಾವು ರಾಷ್ಟ್ರಧ್ವಜ ಹಾರಿಸಬೇಕಾದ್ರೆ ರಾಷ್ಟ್ರಧ್ವಜದ ಪಕ್ಕದಲ್ಲಿ ಇನ್ಯಾವುದೇ ಬೇರೆ ರೀತಿಯ ಧ್ವಜಗಳನ್ನ ಅದಕ್ಕೆ ಸರಿಸಮನಾಗಿ ಹಾರಿಸಬಾರದು. ಅಕ್ಕಪಕ್ಕದಲ್ಲಿ ಕೂಡ ಇರಬಾರದು, ದೂರದಲ್ಲಿ ಇರಬೇಕು. ಯಾವುದೋ ರಾಷ್ಟ್ರಧ್ವಜ ಒಂದೇ ಇರಬೇಕಲ್ಲಿ, ಅಕ್ಕಪಕ್ಕದಲ್ಲಿ ಅದರ ಸಮಾನಾಂತರವಾಗಿ ಯಾವುದೇ ಬೇರೆ ಬಾವುಟಗಳನ್ನು ಕೂಡ
ಆರಿಸಬಾರ್ದು. ಅದು ಆರಿಸಿದ್ರೆ ಅಗೌರವ, ದೇಶಕ್ಕೆ ಅಗೌರವ ತೋರಿದಂಗೆ. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ರಾಷ್ಟ್ರಧ್ವಜವನ್ನು ತೋರಣ ಅಥವಾ ಅಲಂಕಾರಕ್ಕಾಗಿ ಉಪಯೋಗಿಸಬಾರದು. ಅಂದ್ರೆ ನೀವು ಅಲಂಕಾರಿಕ ವಸ್ತುಗಳು ಯಾವುದೇ ಸಭೆ ಸಮಾರಂಭಗಳು ಏನಾದ್ರು ಮಾಡಿದ್ರೆ ಅಲಂಕಾರಿಕ ವಸ್ತುಗಳಾಗಿ ನಾವು ಗಮ್ ಮಾಡ್ತೀವಿ ಅಲ್ವಾ, ಪೇಪರ್ ಕಟಿಂಗ್ಸ್ ಮಾಡ್ತೀವಿ. ಆ ತರ ಧ್ವಜವನ್ನ ಯಾವುದೇ ಕಾರಣಕ್ಕೂ ಕೂಡ ಪ್ರದರ್ಶನ ಮಾಡಬಾರದು, ಅಲಂಕಾರಿಕ ವಸ್ತುವನ್ನಾಗಿ ಬಳಸಕೂಡದು. ಧ್ವಜವನ್ನ ತಲೆ ಕೆಳಗಾಗಿ ಹಾರಿಸಬಾರದು. ಅಂದ್ರೆ ಅದನ್ನು ಕೂಡ ನಾವು ಧ್ವಜಾರೋಹಣ ಮಾಡುವ ಸಮಯದಲ್ಲಿ ಸರಿಯಾಗಿದೆಯೋ ಇಲ್ಲವೋ ಅಂತ ಹಲವು ಬಾರಿ ನೋಡಿ ನಾವು ಧ್ವಜವನ್ನ ಏರಿಸಿ ಧ್ವಜಾರೋಹಣವನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಧ್ವಜ ಉಲ್ಟಾ ಆಗಬಾರ್ದು. ಕೇಸರಿ ಮೇಲೆ ಇರಬೇಕು, ಹಸಿರು ಕೆಳಗೆ ಇರಬೇಕು. ಯಾವುದೇ ರೀತಿಯ ಬಟ್ಟೆ ಹಾಗೂ ಸಮವಸ್ತ್ರ ಭಾಗವಾಗಿ ಧ್ವಜವನ್ನು ಬಳಸಬಾರದು. ಅಂದ್ರೆ ಯಾವುದೇ ರೀತಿಯ ನಾವು ಬಳಕೆಯನ್ನು ಮಾಡುವಂತಹ ಬಟ್ಟೆಗಳಲ್ಲಿ ಧ್ವಜದ ಕಲರಾಗ್ಲಿ ಅಥವಾ ನಾವು ಉಡುಪುಗಳಾಗಿ ಧ್ವಜದವನ್ನ ನಾವು ಯಾವತ್ತೂ ಕೂಡ ಬಳಸಂಗಿಲ್ಲ. ಅಲಂಕಾರಿಕ ವಸ್ತುವನ್ನಾಗಿ ಬಳಸಂಗಿಲ್ಲ, ಮೈ ಮೇಲಿನ ಉಡುಪುಗಳಾಗಿ ಬಳಸಂಗಿಲ್ಲ, ಬಟ್ಟೆ ತಯಾರಿಕೆಯಲ್ಲಿ ಧ್ವಜ ಚಿತ್ರವನ್ನ ಅಳವಡಿಸಂಗಿಲ್ಲ. ಅದು ಕೂಡ ಅಪರಾಧ, ಅಗೌರವ ತೋರಿದಂಗೆ. ಅದು ಕೂಡ ನೆನಪಲ್ಲಿರಬೇಕು. ನೆಲಕ್ಕೆ ಧ್ವಜವನ್ನು ತಾಯಿಸಬಾರದು. ಅಂದ್ರೆ ನೆಲದ ಮೇಲೆ ಧ್ವಜವನ್ನ ಬೀಳಿಸಲೇಬಾರದು, ಯಾವಾಗಲೂ ಎತ್ತರದಲ್ಲೇ ಇರಬೇಕು. ನಾವಿದ್ದರೂ ಮನುಷ್ಯ ನಾವಿದ್ದೀವಿ ಅಂದ್ರೆ ನಮ್ಮ ಸೊಂಟದ ಕೆಳಭಾಗದಲ್ಲಿ ತಗೊಂಡು ಹೋಗ್ಬೋದು ಧ್ವಜವನ್ನ, ಏನಾದ್ರೂ ಮೇಲೆ ಇಟ್ಕೋಬೇಕು. ಅದು ಒಂದು ಗೌರವ ಸೂಚಕ. ಧ್ವಜದ ಮೇಲೆ ಯಾವುದೇ ರೀತಿಯ ಬರವಣಿಗೆ ಇರಬಾರದು. ಅಂದ್ರೆ ಧ್ವಜದ ಮೇಲೆ ಏನು ಕೂಡ ಬರೆಯ ಹಾಗಿಲ್ಲ, ಸ್ವಚ್ಛವಾಗಿ ಇರಬೇಕು. ಕೇಸರಿ ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ, ಮಧ್ಯದಲ್ಲಿ ನೀಲಿ ಚಕ್ರ. ಅದನ್ನು ಬಿಟ್ಟು ಬೇರೆ ರೀತಿಯ ಯಾವುದೇ ಕೈ ಬರಹ ಆಗಲಿ ಇನ್ನೊಂದು ರೀತಿಯ ಬರವಣಿಗೆ ಆಗಲಿ ಇರಬಾರದು. ಜಾಹೀರಾತುಗಳಿಗೆ ಧ್ವಜವನ್ನು ಉಪಯೋಗಿಸಬಾರದು. ಅಂದ್ರೆ ನಾವು ಅಡ್ವರ್ಟೈಸ್ಮೆಂಟ್ ಅಂತ ಏನ್ ಕರಿತೀವಿ, ಆ ಜಾಹೀರಾತುಗಳಿಗೂ ಕೂಡ ನಮ್ಮ ದೇಶದ ಧ್ವಜವನ್ನು ಬಳಸೋ ಹಾಗಿಲ್ಲ. ಅರ್ಥ ಆಯ್ತಾ? ನಾವೇನೇ ಪ್ರಾಡಕ್ಟ್ ಕಂಪ್ನಿಗಳಾಗ್ಲಿ ಇನ್ನೊಬ್ಬರಾಗ್ಲಿ ನಮ್ಮ ಅಂಗಡಿ ಹೆಸರು ಬರಲಿ ಅಂತಾಗ್ಲಿ ಅಲ್ಲಿ ಧ್ವಜವನ್ನ ತೋರಿಸೋ ಹಾಗಿಲ್ಲ. ಅದು ಕೂಡ ತಪ್ಪು. ಇಷ್ಟು ರಾಷ್ಟ್ರಧ್ವಜದ ಪ್ರದರ್ಶನದಲ್ಲಿ ನಾವು ಗಮನಿಸಬೇಕಾದ ಅಂಶಗಳಾಗಿರ್ತವೆ. ಇನ್ನು ರಾಷ್ಟ್ರಧ್ವಜ ಪ್ರದರ್ಶನದ ಪ್ರಸಂಗಗಳು ಯಾವ್ಯಾವ ಪ್ರಸಂಗಗಳಲ್ಲಿ ನಾವು ರಾಷ್ಟ್ರಧ್ವಜವನ್ನ ಆರಿಸ್ತೇವೆ ಅಂತೇಳಿ ನೋಡೋಣ. ರಾಷ್ಟ್ರೀಯ ಹಬ್ಬಗಳಲ್ಲಿ ಅಂದ್ರೆ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು ಮಕ್ಕಳ? ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ. ಈ ಎರಡರಲ್ಲಿ ನಾವು ಕಡ್ಡಾಯವಾಗಿ ರಾಷ್ಟ್ರಧ್ವಜವನ್ನ ಆರಿಸಬೇಕಾಗುತ್ತದೆ. ಯಾವಾಗ ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ. ಬೆಳಿಗ್ಗೆ ಸೂರ್ಯೋದಯ ಆಗುತ್ತಲ್ಲ 7 ಗಂಟೆಯ ಮೇಲೆ ಮತ್ತೆ ಸಂಜೆ 5-5:30 ಒಳಗೆ ಧ್ವಜವನ್ನ ಇಳಿಸಬೇಕು. ಕ್ರಮಬದ್ಧವಾಗಿ ಆರಿಸಬೇಕು ಮತ್ತೆ ಕ್ರಮಬದ್ಧವಾಗಿ ಸೂರ್ಯಾಸ್ತದ ನಂತರ ಇಳಿಸಬೇಕು. ಹಾಗೂ ಭಾರತ ಸರ್ಕಾರ ಪ್ರಕಟಿಸಬಹುದಾದ ಯಾವುದೇ ದಿನದಂದು ಅಂದ್ರೆ ನಮ್ಮ ಭಾರತ ಸರ್ಕಾರ ಅಧಿಕೃತವಾಗಿ ಪ್ರಕಟಣೆಗೊಳಿಸಿದಾಗ ಇಂತಹ ದಿನ ನೀವು ಧ್ವಜವನ್ನು ಆರಿಸಿದಾಗ ಅವು ಕೂಡ ಆರಿಸಬಹುದು. ಅರ್ಧಸ್ತಂಭದ ಪ್ರದರ್ಶನ. ರಾಷ್ಟ್ರೀಯ ಪ್ರತಿಷ್ಠಿತ ವ್ಯಕ್ತಿಗಳು ದೇಹಾಂತವಾದ ದಿನ ಅಥವಾ ಪ್ರಾದೇಶಿಕ ಸರ್ಕಾರವು ಶೋಕ ದಿನವೆಂದು ಘೋಷಣೆ ಮಾಡಿದ ಧ್ವಜವನ್ನು ಸ್ತಂಭದ ಅರ್ಧವಾಗಿ ಇಳಿಸಬೇಕು. ಅಂದ್ರೆ ರಾಷ್ಟ್ರೀಯ ಪ್ರತಿಷ್ಠಿತ ವ್ಯಕ್ತಿಗಳು ದೇಹಾಂತವಾದ ದಿನ ಅಂದ್ರೆ ನಮಗೆ ನಮ್ಮ ರಾಷ್ಟ್ರಕ್ಕೆ ಒಳಿತನ್ನು ಮಾಡಿದಂತಹ ರಾಜಕಾರಣಿಗಳಾಗಿರ್ಬೋದು, ಅಂತಹ ಮಹಾನ್ ವ್ಯಕ್ತಿಗಳು ಯಾರೇ ಆಗಿದ್ರು ಕೂಡ ಅವರು ದೇಹಾಂತವಾದಾಗ ಅಂದ್ರೆ ತೀರಿದಾಗ ಅಂದು ನಮ್ಮ ರಾಷ್ಟ್ರಧ್ವಜವನ್ನ ಕಂಬದ ಅರ್ಧಕ್ಕೆ ಆರಿಸಬೇಕು. ಹಾಗೂ ಪ್ರಾದೇಶಿಕ ಸರ್ಕಾರಗಳು ಶೋಕ ದಿನವೆಂದು ಘೋಷಣೆ ಮಾಡಿದಾಗಲೂ ಸಹ ನಾವು ನಮ್ಮ ದೇಶದ ಭಾವವನ್ನ ಅರ್ಧ ಭಾಗಕ್ಕೆ ಇಳಿಸಿ ಅಲ್ಲಿ ಧ್ವಜಾರೋಹಣವನ್ನ ಮಾಡಬೇಕಾಗುತ್ತೆ. ಇನ್ನ ಕೋಮು ಸೌಹಾರ್ದತೆ. ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಸಂಸ್ಕೃತಿಯನ್ನ ಹೊಂದಿದೆ. ಅಂದ್ರೆ ಭಾರತ ದೇಶ ಎಂತಹ ದೇಶ ಅಂದ್ರೆ ವಿವಿಧತೆಯಲ್ಲಿ ಏಕತೆ. ಇಂತಹ ದೇಶ ನಮ್ಮದು. ಅಂದ್ರೆ ಹಲವಾರು ವೈವಿಧ್ಯಮಯ ಜನ ಸಾಂದ್ರತೆ ಇಲ್ಲಿದೆ.
ಯಾಕಂದ್ರೆ ಒಂದೇ ಸಂಸ್ಕೃತಿ ಇಲ್ಲಿಲ್ಲ, ಒಂದೇ ಧರ್ಮನೂ ಇಲ್ಲ, ಹಲವಾರು ಧರ್ಮಗಳನ್ನು ಒಳಗೊಂಡ, ಹಲವಾರು ಸಂಸ್ಕೃತಿಗಳನ್ನ ಒಳಗೊಂಡ ವೈವಿಧ್ಯಮಯ ದೇಶ ನಮ್ಮ ಭಾರತ ದೇಶ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಲು ನಮ್ಮ ಪ್ರಾಚೀನರು ಹಾಕಿಕೊಟ್ಟ ದಾರಿ ಎಂದರೆ ಪ್ರತಿಯೊಂದು ಜೀವಾತ್ಮನಲ್ಲಿ ಪರಮಾತ್ಮ ಇದ್ದಾನೆ ಎಂಬ ಬಲವಾದ ನಂಬಿಕೆ. ಅಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ತರಲು ನಮ್ಮ ಪ್ರಾಚೀನ ಹಿರಿಯರು ಏನು ಹಾಕಿಕೊಟ್ಟ ದಾರಿ ಅಂದ್ರೆ ಜೀವಾತ್ಮನಲ್ಲಿ, ಅಂದ್ರೆ ಪ್ರತಿಯೊಂದು ಜೀವಾತ್ಮನಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಅಂದ್ರೆ ಪ್ರತಿಯೊಂದು ಜೀವಿ ಇದೆ ನಿಮ್ಮಲ್ಲಿ ಅಂದ್ರೆ ನಿನ್ನಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಅವನಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಅವರಲ್ಲೂ ಕೂಡ ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಎನ್ನುವ ಒಂದು ಅಚಲವಾದ ನಂಬಿಕೆ. ಈ ವಿಷಯ ಅರಿತರೆ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಆಗ್ತವೆ. ಅಂದ್ರೆ ಈ ವಿಷಯವನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ರೆ, ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಅನೇಕ ರೀತಿಯ ಬದಲಾವಣೆಗಳು ಕೂಡ ನಾವು ನಮ್ಮಲ್ಲೇ ಕಾಣ್ಕೊಂತೀವಿ. ಆಗ ವೇಷ, ಭಾಷೆ, ಆಚಾರ, ವಿಚಾರ, ಆಹಾರ ಪದ್ಧತಿ ಇತ್ಯಾದಿ ಅಂಶಗಳನ್ನು ಗಮನಿಸದೆ ಇತರರನ್ನು ಪೂಜ್ಯ ಭಾವದಿಂದ ಕಾಣುತ್ತೇವೆ. ಆಗ ನಿಜವಾದ ಬದುಕಿಗೊಂದು ಅರ್ಥ ಬರುತ್ತದೆ, ಪ್ರತಿಯೊಬ್ಬರಲ್ಲೂ ಸಂಸ್ಕಾರವಂತರಾಗುವ ಬಯಕೆ ಮೂಡುತ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ವೇಷ, ಭಾಷೆ, ಆಚಾರ, ವಿಚಾರ, ಆಹಾರ ಪದ್ಧತಿ ಏನೇ ವಿಭಿನ್ನವಾಗಿದೆ ಅಲ್ವಾ, ಎಲ್ಲದೂ ಒಂದೊಂದು ರೀತಿಯ ಆಚಾರಗಳು ಬೇರೆ ಇರ್ತವೆ, ವಿಚಾರಗಳು ಬೇರೆ ಇರ್ತವೆ, ಭಾಷೆಯೂ ಬೇರೆ ಇರುತ್ತೆ, ಸಂಸ್ಕೃತಿಯೂ ಕೂಡ ಬೇರೆ ಇರುತ್ತೆ. ಆದ್ರೆ ನಾವೆಲ್ಲ ಅದನ್ನ ಬದಿಗೊತ್ತಿ ನಾವೆಲ್ಲರನ್ನೂ ಕೂಡ ಪೂಜ್ಯ ಭಾವದಿಂದಲೇ ನೋಡ್ತೀವಿ. ಯಾಕಂದ್ರೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಸಕಲ ಜೀವರಾಶಿಗಳಲ್ಲೂ ಕೂಡ ನಾವು ಪರಮಾತ್ಮವನ್ನೇ ಕಾಣುತ್ತೇವೆ ಅಂದಾಗ ಎಲ್ಲರೂ ಪರಸ್ಪರರಿಗೆ ಗೌರವವನ್ನು ಕೊಡ್ತೇವೆ, ಆತ್ಮೀಯತೆಯನ್ನು ತೋರಿಸ್ತೇವೆ ಅಲ್ವಾ, ಪ್ರೀತಿ ವಿಶ್ವಾಸವನ್ನ ಕೊಡ್ತೀವಿ. ಅದು ತಿಳ್ಕೊಳ್ಳುವಂತ ವಿಚಾರವಾಗಿದೆ. ಪ್ರತಿಯೊಬ್ಬರಲ್ಲೂ ಕೂಡ ಸಂಸ್ಕಾರವಂತರಾಗುವಂತಹ ಬಯಕೆಯೂ ಕೂಡ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಸಂಸ್ಕಾರವಂತರು ಹೇಳ್ತಾರಪ್ಪ, ಸಂಸ್ಕಾರ ಸಂಸ್ಕಾರ ಅಂದ್ರೆ ಒಳ್ಳೆಯ ಸಂಸ್ಕಾರ ಇದೆಯಪ್ಪ ಅವನಿಗೆ, ಒಳ್ಳೆಯ ಸಂಸ್ಕಾರ ಇದೆಯಪ್ಪ ಅವಳಿಗೆ ಅಂತ ಹೇಳ್ತೀವಲ್ವಾ. ಸಂಸ್ಕಾರ ಅಂದ್ರೆ ಸಂಸ್ಕೃತಿ ಸಂಪ್ರದಾಯಗಳನ್ನ, ಆಚಾರ ವಿಚಾರಗಳನ್ನ ತಿಳಿದುಕೊಂಡು ಸಮಾಜದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ತಿಳುವಳಿಕೆ, ಅದಕ್ಕೆ ನಾವು ಸಂಸ್ಕಾರ ಅಂತೇಳಿ ಕರಿತೇವೆ. ನಮ್ಮ ದೇಶ ಭಾರತ ದೇಶ, ನಾವೆಲ್ಲರೂ ಭಾರತೀಯರು ಎಂಬುದು ರಾಷ್ಟ್ರದ ಬಗ್ಗೆ ನಮಗಿರುವ ರಾಷ್ಟ್ರಾಭಿಮಾನವನ್ನ ಸೂಚಿಸುತ್ತದೆ. ಅಂದ್ರೆ ನಮ್ಮದು ಎಲ್ಲರಿಗೂ ಕೂಡ ಏನಿದೆ, ನಮ್ಮದು ಭಾರತ ದೇಶ ಅಲ್ವಾ, ನಾವೆಲ್ಲರೂ ಕೂಡ ಒಂದೇ ಎನ್ನುವ ಮನೋಭಾವನೆಯನ್ನು ಕೂಡ ನಾವು ಹೊಂದಿದ್ದೇವೆ. ಇಲ್ಲಿ ಕುಟುಂಬ, ಸಮಾಜ, ಹಳ್ಳಿ, ನಗರ, ರಾಜ್ಯ, ಕೊನೆಗೆ ರಾಷ್ಟ್ರ ಇವೆಲ್ಲವೂ ಅಭಿವೃದ್ಧಿಯ ಮೆಟ್ಟಿಲುಗಳು. ಇಲ್ಲಿ ಕುಟುಂಬ, ಸಮಾಜ, ಹಳ್ಳಿ, ನಗರ, ಪಟ್ಟಣ, ಪ್ರದೇಶಗಳು, ರಾಷ್ಟ್ರ, ರಾಜ್ಯ ಇವೆಲ್ಲವೂ ಕೂಡ ಅಭಿವೃದ್ಧಿಯ ಮೆಟ್ಟಿಲುಗಳು. ಅಂದ್ರೆ ಒಂದೊಂದೇ ಕುಟುಂಬದಿಂದ ಹಿಡಿದು, ತಾಲೂಕಿನಿಂದ ಹಿಡಿದು, ಜಿಲ್ಲೆಯಿಂದ ಹಿಡಿದು, ರಾಜ್ಯದಿಂದ ಹಿಡಿದು ರಾಷ್ಟ್ರದವರೆಗೂ ಕೂಡ ಎಲ್ಲವೂ ಒಂದು ಅಭಿವೃದ್ಧಿಯ ಮೆಟ್ಟಿಲುಗಳನ್ನ ಅವು ಸೂಚನೆಯನ್ನ ಮಾಡ್ತವೆ. ಈ ಮೆಟ್ಟಿಲುಗಳು ಕ್ರಮವಾಗಿ ಏರುತ್ತಾ ಹೋದಂತೆ ಕೊನೆಯಲ್ಲಿ ರಾಷ್ಟ್ರದ ನೈಜ ಚಿತ್ರಣ ತಿಳಿಯಲು ಸಹಕಾರಿಯಾಗುವುದು. ಈ ದೃಷ್ಟಿಯಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ರಾಷ್ಟ್ರದ ಬಗ್ಗೆ ಗೌರವ ಕೊಡುವುದರೊಂದಿಗೆ ಅಭಿಮಾನವನ್ನು ಕೂಡ ಹೆಚ್ಚಿಸಿಕೊಳ್ಳಬೇಕು. ಅಂದ್ರೆ ನಾವು ಈ ರಾಷ್ಟ್ರದ ನೈಜ ಚಿತ್ರವನ್ನ ನಾವು ಹಂತ ಹಂತವಾಗಿ ವಿಂಗಡಣೆ ಮಾಡ್ಕೊಂತ ನೋಡಬೇಕು. ಕುಟುಂಬ, ಸಮಾಜ, ಹಳ್ಳಿ, ಪಟ್ಟಣ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಹಂತ ಹಂತವಾಗಿ ನಾವು ನೋಡಿದಾಗ ತಿಳಿಯುತ್ತೆ ಚಿತ್ರಣ, ನಮ್ಮ ದೇಶದ ನೈಜ ಚಿತ್ರಣ. ಅವಾಗ ನಮಗೂ ಕೂಡ ನಮ್ಮ ರಾಷ್ಟ್ರದ ಬಗ್ಗೆ ಅಭಿಮಾನ, ಪ್ರೀತಿ ಎಲ್ಲವೂ ಕೂಡ ಬರುತ್ತೆ. ಇನ್ನು ಇಂದಿನ ಸಾಮಾಜಿಕ ಜೀವನದಲ್ಲಿ ವೈವಿಧ್ಯತೆಗಳನ್ನ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಭಾಷೆ, ವೇಷ ಮುಂತಾದವುಗಳಲ್ಲಿ ಕಾಣಬಹುದು. ಅಂದ್ರೆ ಇಂದಿನ ಸಾಮಾಜಿಕ ಜೀವನದಲ್ಲಿ, ಸಾಮಾಜಿಕ ಜೀವನ ಅಂದ್ರೆ ನಾವೇನ್ ದಿನನಿತ್ಯ ಜೀವನ ಮಾಡ್ತೀವಲ್ಲ, ನಾವು ದಿನನಿತ್ಯ ಮಾಡ್ತೀವಿ, ನಮ್ಮ ಜೀವನ ಇದೇ ಜೀವನ ಅನ್ನೋದು. ಪ್ರತಿನಿತ್ಯ ನಾವು ಯಾವ ರೀತಿ ಕಲಿತೀವೋ ಅದನ್ನು ನಾವು ಜೀವನ ಅನ್ನೋದು.
ಆ ಜೀವನದಲ್ಲಿ ವೈವಿಧ್ಯತೆಗಳನ್ನ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಭಾಷೆ, ವೇಷ ಮುಂತಾದವುಗಳಲ್ಲಿ ಕಾಣಬಹುದು. ಅಂದ್ರೆ ಈ ಜೀವನದಲ್ಲಿ ಏನು ವೈವಿಧ್ಯತವಾಗಿ ಅಂದ್ರೆ ಭಾಷೆ, ವೇಷ, ಸಾಂಸ್ಕೃತಿಕ, ಇವೆಲ್ಲವೂ ವೇಷ, ಭಾಷೆ ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ ದಿನನಿತ್ಯ ನಾವು ಪ್ರತಿಯೊಂದನ್ನು ಕೂಡ ಮಾಡ್ತಾನೆ ಇರ್ತೀವಲ್ವಾ. ಪ್ರತಿನಿತ್ಯ ಭಾಷೆಗಳನ್ನು ನಾವು ಮಾತಾಡೋದು. ನಮ್ಮ ಭಾಷೆ ಯಾವುದು? ಕನ್ನಡ. ಉರ್ದು ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಲಂಬಾಣಿ ಭಾಷೆ ಆಗಿರ್ಬೋದು, ಎಲ್ಲವೂ ಕೂಡ ಭಾಷೆ. ಆ ಭಾಷೆಯ ಮೂಲಕ ನಾವು ಪ್ರತಿನಿತ್ಯ ಸಾಮಾಜಿಕ ಜೀವನವನ್ನು ನಾವು ಮುಂದುವರಿಸ್ತಾ ಇರ್ತೀವಿ. ಈ ವೈವಿಧ್ಯತೆಗಳನ್ನ ಒಂದು ರಾಷ್ಟ್ರಗಳಲ್ಲಿ ಸಮನ್ವಯಗೊಳಿಸುವುದೇ ಏಕತೆ. ಅಂದ್ರೆ ಹಲವಾರು ವೈವಿಧ್ಯತೆಗಳನ್ನ ಸಮನ್ವಯಗೊಳಿಸಿಕೊಂಡು ಅರ್ಥ ಮಾಡಿಕೊಂಡು ಜೊತೆಗೆ ಸಾಗುವುದೇ ಏಕತೆ. ಇವೆಲ್ಲಗಳನ್ನ ಸಮದೃಷ್ಟಿಯಲ್ಲಿ ಕಾಣುವುದೇ ಭಾವೈಕ್ಯತೆ. ಅಂದ್ರೆ ಎಲ್ಲವನ್ನೂ ಕೂಡ ಒಂದೇ ಅಂತ ತಿಳ್ಕೊಂಡು ನಾವು ಮುಂದುವರಿಯುವುದೇ ಭಾವೈಕ್ಯತೆ. ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂಸ್ಕರಣ ಮಾಡುವುದಕ್ಕೆ ಭಾವೈಕ್ಯತೆ ಎನ್ನಬಹುದಾಗಿದೆ. ಭಾವೈಕ್ಯತೆ ಅಂದ್ರೆ ಏನು? ಭಾವೈಕ್ಯತೆ ಅಂದ್ರೆ ಏನು ಅಂದ್ರೆ ಏಕತೆಗೆ ಸಂಬಂಧಿಸಿದಂತೆ ಅಂದ್ರೆ ನಾವೆಲ್ಲ ಒಂದೇ ಎನ್ನುವ ಪದಕ್ಕೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನ ಏಕರೂಪಕ್ಕೆ ಸಂಸ್ಕರಣ ಮಾಡುವುದು. ಅಂದ್ರೆ ಅನೇಕ ಸಮುದಾಯಗಳು, ಅನೇಕ ಧರ್ಮಗಳು, ಜಾತಿಗಳು ಎಲ್ಲ ಅವು ಸಮುದಾಯಗಳು ಅಂತ ಕರಿತೀವಿ. ಆ ಅನೇಕ ಸಮುದಾಯಗಳನ್ನ ಸಂಸ್ಕರಣ ಮಾಡೋದು ಅಂದ್ರೆ ಎಲ್ಲರಲ್ಲೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಳ್ಳೋದು, ಜೊತೆಗೆ ಮುನ್ನುಗ್ಗೋದು. ನಾವೆಲ್ಲ ಒಂದೇ ಅಂತ ತಿಳ್ಕೊಳ್ಳೋದೇ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ನಾವು ಕರಿತೇವೆ. ಒಂದು ದೃಶ್ಯ ಮಾಧ್ಯಮವು ಒಂದು ಗುಂಪಿನ ಮೇಲೆ ಒಂದೇ ತೆರನಾದ ಪರಿಣಾಮ ಬೀರುವಂತೆ ರಾಷ್ಟ್ರೀಯ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸನ್ನಿವೇಶಗಳು, ಅನುಭವಗಳು ಹಾಗೂ ಚಟುವಟಿಕೆಗಳು ಗುಂಪು ಮನೋಭಾವನೆಯನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಅಂದ್ರೆ ಒಂದು ದೃಶ್ಯ ಮಾಧ್ಯಮ ಯಾವುದೇ ಒಂದು ಗುಂಪಿಗೆ ಅದು ಏನ್ ಮಾಡುತ್ತೆ? ಪರಿಣಾಮ ಬೀರುತ್ತೆ. ದೃಶ್ಯ ಮಾಧ್ಯಮ ಅಂದ್ರೇನು? ನಾವೇನೀಗ ನೋಡ್ತೀವಲ್ಲ ಟೆಲಿವಿಷನ್, ಟಿವಿ ಚಾನೆಲ್ಗಳು, ಅವು ಅದಕ್ಕೆ ನಾವು ದೃಶ್ಯ ಮಾಧ್ಯಮ ಅಂತೇಳಿ ಕರಿತೀವಿ. ಅದು ಯಾವುದೇ ಒಂದು ಸಮುದಾಯವನ್ನ ಗುರುತಿಸಿ ಅದರ ಬಗ್ಗೆ ಪ್ರಚಾರ ಮಾಡ್ತಂದ್ರೆ ಅದೇ ಸಮುದಾಯವನ್ನ ಅದು ಹೆಚ್ಚಾಗಿ ಪ್ರಚಾರ ಮಾಡುತ್ತೆ ಅಲ್ವಾ. ಅದೇ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸನ್ನಿವೇಶಗಳು ಅಂದ್ರೆ ನಮ್ಮ ಶಿಕ್ಷಣ, ನಾವೇನು ಎಲ್ಲ ಶಿಕ್ಷಣ ಪಡಿತಿದ್ದೀವಿ, ಈ ಶಿಕ್ಷಣ ವಿಭಾಗದಲ್ಲಿ ಅನೇಕ ಸನ್ನಿವೇಶಗಳು, ಅನುಭವಗಳು ಮತ್ತು ಚಟುವಟಿಕೆಗಳು ಗುಂಪು ಮನೋಭಾವನೆಯನ್ನು ಬೆಳೆಸಲು ಸಹಾಯವಾಗುತ್ತದೆ. ಅಂದ್ರೆ ನಾವು ಶಿಕ್ಷಣ ಪಡಿತಿದ್ದೀವಿ, ಅದರಲ್ಲಿ ಬರುವಂತಹ ಸನ್ನಿವೇಶಗಳು, ಚಟುವಟಿಕೆಗಳು ಪರಸ್ಪರ ಎಲ್ಲರನ್ನೂ ಕೂಡ ಒಗ್ಗೂಡುವಂತೆ ಪ್ರೇರೇಪಣವನ್ನ ಮಾಡ್ತವೆ. ಎಲ್ಲರೂ ಕೂಡ ಒಂದೇ ರೀತಿ ಶಿಕ್ಷಣ ಕೊಡ್ತಾನೆ. ಶಿಕ್ಷಣ ಯಾರ್ಯಾರಿಗೂ ಬೇರೆ ಬೇರೆ ಕೊಡಲ್ಲ, ಎಲ್ಲರೂ ಕೂಡ ಒಂದೇ ತೆರನಾದ ಶಿಕ್ಷಣ. ಇಲ್ಲಿ ಒಂದೇ ತೆರನಾದ ಕಾನೂನುಗಳು, ಒಂದೇ ತೆರನಾದ ನಿಮ್ಮ ಕಲಿಕೆ ಎಲ್ಲವೂ ಕೂಡ ಪರಸ್ಪರ ಎಲ್ಲರನ್ನು ಒಮ್ಮತಗೊಳಿಸಲು ಪೂರಕವಾಗಿವೆ. ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಕಾರ್ಯಕ್ರಮಗಳು. ಈ ಭಾವೈಕ್ಯತೆ ಬೆಳೆಸೋಕೆ ನಾವು ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಬೇಕಾಗುತ್ತೆ? ರಾಷ್ಟ್ರೀಯ ಹಬ್ಬಗಳು ಮತ್ತೆ ಆಚರಣೆಗಳು. ಅಂದ್ರೆ ರಾಷ್ಟ್ರೀಯ ಹಬ್ಬಗಳು ಏನು, ನಾವು ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಈ ತರ ನಾವು ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ತೀವಿ. ಇದನ್ನು ಆಚರಣೆ ಮಾಡ್ತೀವಿ, ಎಲ್ಲರೂ ಕೂಡ ಸೇರಿ ಮಾಡುವಂತ ಆಚರಣೆಗಳು. ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭಗಳು, ವಿಮಾನ ಹಾರಾಟ ಪ್ರದರ್ಶನ, ಐತಿಹಾಸಿಕ ಪುರಾಣ ಪ್ರಸಿದ್ಧ ಸನ್ನಿವೇಶನ ಪ್ರದರ್ಶನ ಇತ್ಯಾದಿ. ಅಂದ್ರೆ ನಮ್ಮೆಲ್ಲರಿಗೂ ರಾಷ್ಟ್ರಾಭಿಮಾನ ಮೂಡುವಂತಹ ಈ ವಿಶಿಷ್ಟ ಸಮಾರಂಭಗಳು ಯಾವ್ಯಾವಪ್ಪ ಅಂತಂದ್ರೆ ವಿಮಾನ ಹಾರಾಟ ಪ್ರದರ್ಶನ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ವಾಯುಸೇನೆಗೆ ಸೇರಿದಂತಹ ವಿಮಾನಗಳು ಹಾರಾಟ ಪ್ರದರ್ಶನ. ಅಂದ್ರೆ ಎಲ್ಲರೂ ಸಹ ನೋಡ್ತೀವಿ ನಾವು. ವಿಮಾನ ಮೇಲೆ ಹಾರತೈತೆ ಅಂದ್ರೆ ನಾವೇನಾದ್ರು ಆ ಜಾತಿ ನೋಡೋಲ್ಲ, ಈ ಜಾತಿ ನೋಡೋಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಆ ಹಾರಾಟ ಪ್ರದರ್ಶನವನ್ನ ಕಣ್ತುಂಬಿಕೊಳ್ತೀವಿ. ಯಾವ ರೀತಿ ವಿಮಾನ ಹಾರುತ್ತದೆ ಅನ್ನೋದನ್ನ ನೋಡ್ತೀವಿ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಸನ್ನಿವೇಶಗಳ ಪ್ರದರ್ಶನ ಇತ್ಯಾದಿ. ಅಂದ್ರೆ ಈ ಐತಿಹಾಸಿಕ ಪುರಾಣ ಪ್ರಸಿದ್ಧ ಅಂದ್ರೆ ಹಲವಾರು ನಮ್ಮ ದೇಶದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ, ರಾಜರ ಬಗ್ಗೆ, ಅವರು ಆಳ್ವಿಕೆ ಮಾಡಿದಂತಹ ಇತಿಹಾಸದ ಬಗ್ಗೆ ನಾವು ದೂರದರ್ಶನಗಳ ಮೂಲಕ ಕೇಳಿದಾಗ ಅಥವಾ ಪಾಠದ ಮೂಲಕ ಕೇಳಿದಾಗ ಅಲ್ಲೂ ಕೂಡ ನಮಗೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ನಮ್ಮಲ್ಲಿ ಬೆಳೆಯುತ್ತೆ.
ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅನ್ನುವ ಒಂದು ಪರಿಕಲ್ಪನೆ ಬೆಳೆಸುತ್ತೆ. ವಿವಿಧ ಸಂಸ್ಕೃತಿಯನ್ನ ಬಿಂಬಿಸುವ ಮೇಳಗಳು ಅಂದ್ರೆ ವಿವಿಧ ಸಂಸ್ಕೃತಿಯನ್ನ ಯಾವ ರೀತಿ ಬಿಂಬಿಸ್ತೀವಿ ಅನ್ನೋದನ್ನು ಹಲವಾರು ಮೇಳಗಳನ್ನು ಮಾಡುವ ಮೂಲಕ ನಾವು ತಿಳ್ಕೊಂತೀವಿ. ಮೇಳಗಳು ಅಂದ್ರೇನು? ಪ್ರದರ್ಶನ, ಪ್ರದರ್ಶನ, ವಾಹನಗಳ ಮೇಳ, ವಿದ್ಯಾರ್ಥಿಗಳ ಮೇಳ, ಹಲವಾರು ರೀತಿಯ ಮೇಳಗಳು ನಡೀತವೆ. ಅದರಲ್ಲಿ ಭಾಗವಹಿಸುವುದರ ಮೂಲಕ ನಾವು ವಿವಿಧ ಸಂಸ್ಕೃತಿಯನ್ನ ನಾವಲ್ಲಿ ಬಿಂಬಿಸ್ತೀವಿ. ಶೌರ ವೀರ ಘೋಷಣೆಗಳು, ವೇಷಭೂಷಣ ಪ್ರದರ್ಶನ, ಸ್ಥಿರ ಚಿತ್ರಣ ಮೊದಲಾದವುಗಳ ಪ್ರದರ್ಶನ. ಅಂದ್ರೆ ನಮ್ಮ ದೇಶದಲ್ಲಿ ವೀರ ಶೌರ್ಯ ಹಾಗೂ ಹಲವಾರು ವೇಷಭೂಷಣಗಳ ಪ್ರದರ್ಶನ, ಸ್ಥಿರ ಚಿತ್ರಣ ಪ್ರದರ್ಶನ ಅಂದ್ರೆ ದೇಶದ ಬಗ್ಗೆ ಚಿತ್ರಣ ಪ್ರದರ್ಶನ ಮಾಡುವುದು, ಹಲವಾರು ಗಣ್ಯ ವ್ಯಕ್ತಿಗಳ ಚಿತ್ರ ಪ್ರದರ್ಶನ ಮಾಡುವುದು, ಅಥವಾ ಹಲವಾರು ದೇಶಕ್ಕೆ ವೀರ ಅಂದ್ರೆ ವೀರ ಸೈನಿಕರ ಬಗ್ಗೆ, ರಾಜರ ಬಗ್ಗೆ ಚಿತ್ರಗಳನ್ನ ಪ್ರದರ್ಶನ ಮಾಡುವುದು, ಅದು ಕೂಡ ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ಸೇರ್ಪಡೆಯಾಗುತ್ತೆ. ವೀರಗೀತೆಗಳನ್ನು ಸಾರುವ ದೃಶ್ಯ, ಸಂಭಾಷಣೆ, ನಾಟಕ ಮೊದಲಾದ ಅಭಿನಯಕ್ಕೆ ಪ್ರೋತ್ಸಾಹ. ಅಂದ್ರೆ ವೀರಗೀತೆಗಳನ್ನು ಸಾರುವ ದೃಶ್ಯ. ವೀರಗೀತೆಗಳನ್ನು ಕೇಳಿದ್ರ? ವೀರಗೀತೆಗಳು ಸೈನಿಕರ ಬಗ್ಗೆ ಇರುವಂತಹ ಗೀತೆಗಳು ಕೇಳಿದ್ರ? ದೇಶದಲ್ಲಿ ದೇಶಾಭಿಮಾನವನ್ನು ಮೂಡಿಸುವಂತಹ ಗೀತೆಗಳು. ಸಾರೆ ಜಹಾನ್ ಸೆ ಅಚ್ಚಾ ಸೀತಾ ಹಮಾರ ಸಾರೆ ಜಹಾನ್ ಸೆ ಅಚ್ಚಾ, ಈ ತರ ಗೀತೆಗಳು ಹಾಡುವುದರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಬೆಳೆಸಬಹುದು. ಈ ತರ ಗೀತೆಗಳು ಹಲವಾರು ಕೇಳಿದ್ದೀವಿ ಅಲ್ವಾ? ನಾವು ಹೇಳೋದು ಗೊತ್ತಾಗುತ್ತೆ. ಹಲವಾರು ಗೀತೆಗಳು ಅಲ್ವಾ? ಸಾರೆ ಜಹಾನ್ ಸೆ ಅಚ್ಚಾ, ಸಾರೆ ಜಹಾನ್ ಸೆ ಅಚ್ಚಾ ಅಂದ್ರೆ ಎಲ್ಲರೂ ಚೆನ್ನಾಗಿರೋಣ, ಒಂದಾಗಿರೋಣ, ನಾವೆಲ್ಲ ಒಂದೇ. ಇನ್ನ ರಾಷ್ಟ್ರಗೀತೆಯನ್ನ ಗೌರವದಿಂದ, ಸ್ಪಷ್ಟವಾಗಿ, ಆತ್ಮವಿಶ್ವಾಸದಿಂದ, ಗಟ್ಟಿ ಧ್ವನಿಯಲ್ಲಿ ಸಾಂಸ್ಕೃತಿಕವಾಗಿ ಹಾಡುವುದು. ಅಂದ್ರೆ ನಾವು ರಾಷ್ಟ್ರಗೀತೆಯನ್ನ ಹಾಡಬೇಕಾದ್ರೆ ಯಾವುದೇ ರೀತಿಯ ಅದರಲ್ಲಿ ಕುಂದುಕೊರತೆಗಳು ಉಂಟಾಗಬಾರ್ದು. ಸ್ಪಷ್ಟವಾಗಿ, ಆತ್ಮವಿಶ್ವಾಸದಿಂದ, ಗೌರವದಿಂದ ಸಹ ನಾವು ರಾಷ್ಟ್ರಗೀತೆಯನ್ನ ಹಾಡಬೇಕಾಗುತ್ತೆ. ಮಕ್ಕಳೇ, ಇಷ್ಟು ರಾಷ್ಟ್ರೀಯ ರಾಷ್ಟ್ರಧ್ವಜದ ನೀತಿ ಸಂಹಿತೆ ಹಾಗೂ ಮತ್ತು ಕೋಮು ಸೌಹಾರ್ದತೆಯ ಬಗ್ಗೆ ನಾವು ತರಗತಿಯನ್ನ ನೋಡಿದ್ವಿ. ಈ ಪಾಠಗಳ ಅಭ್ಯಾಸಗಳನ್ನು ಕೂಡ ನೀವು ನಿಮ್ಮ ನೋಟ್ಸ್ನಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಬರ್ಕೊಂಡ್ಬರ್ಬೇಕು. ಈ ಪಾಠವನ್ನು ಚೆನ್ನಾಗಿ ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಅಂತೇಳಿ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತೀನಿ.